SIR ಅನ್ನು ಇಡೀ ರಾಜ್ಯಾದ್ಯಂತ ಕೈಗೊಳ್ಳಲಾಗ್ತಾ ಇದೆ. ಕಳೆದ 30ರಿಂದ ಮನೆ ಮನೆಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ಕೊಡುವಂಥ ಪ್ರಕ್ರಿಯೆಯನ್ನು ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಜಿಲ್ಲೆಯಲ್ಲಿ 1793 ಬೂತ್ಗಳಿದೆ. ಪ್ರತಿಯೊಂದು ಬೂತಲ್ಲಿ ಬೂತ್ ಲೆವೆಲ್ ಆಫೀಸರ್ಸ್ ಇದ್ದಾರೆ. ಅವರು ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ಸನ್ನು ಕೊಡುವಂಥ ಪ್ರಕ್ರಿಯೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈ ಪ್ರಕ್ರಿಯೆ 29ರವರೆಗೆ ನಡೀತಾ ಇರ್ತದೆ. 29 ಜುಲೈವರೆಗೆ ಈ ಪ್ರಕ್ರಿಯೆಯನ್ನು ನಡೆಸ್ತೀವಿ. ಮುಂಚೆನೇ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಆದರೂ ಕೂಡ ಒಂದು ರಿಪಿಟೇಷನ್ ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ಈ 29ರ ನಂತರ ನಾವು ಎನ್ಯುಮರೇಷನ್ ಫಾರ್ಮ್ಗಳನ್ನು ಏನು ಕೊಡ್ತೀವಿ, ಎಲ್ಲ ಎನ್ಯುಮರೇಷನ್ ಫಾರ್ಮ್ಗಳನ್ನು ಕೊಟ್ಟ ನಂತರ ಫಿಲ್ಡ್ ಇನ್ ಎನ್ಯುಮರೇಷನ್ ಫಾರ್ಮ್, ಯಾರು ಎನ್ಯುಮರೇಷನ್ ಫಾರ್ಮ್ಗಳನ್ನು ಮಾಹಿತಿಯನ್ನು ಭರ್ತಿ ಮಾಡಿ ನಮಗೆ ಸಲ್ಲಿಸ್ತಾರೆ ಅವರೆಲ್ಲರ ಹೆಸರುಗಳು ಡ್ರಾಫ್ಟ್ ಪಟ್ಟಿಯಲ್ಲಿ ಬರ್ತದೆ. ಅದು 5/8/2026 ನಾವು ಡ್ರಾಫ್ಟ್ ಮತದಾರರ ಪಟ್ಟಿಯನ್ನು ಸಲ್ಲಿಸ್ತೀವಿ, ಪಬ್ಲಿಕೇಶನ್ ಮಾಡ್ತೀವಿ. ಆನಂತರ ಡ್ರಾಫ್ಟ್ ಮತದಾರರ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ ನಂತರ ಸಾಮಾನ್ಯವಾಗಿ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಸ್ಟಾರ್ಟ್ ಆಗ್ತದೆ. ಅದಕ್ಕೂ ಕೂಡ 1 ತಿಂಗಳ ಅವಕಾಶವನ್ನು ನಾವು ಕೊಟ್ಟಿದ್ದೀವಿ. ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸನ್ನು ಫೈಲ್ ಮಾಡೋದಕ್ಕೆ 5/8ರಿಂದ 4/9ರವರೆಗೆ 1 ತಿಂಗಳ ಅವಕಾಶ ಇರ್ತದೆ. ಆನಂತರ ಆ ರೀತಿ ಸಲ್ಲಿಕೆ ಆದಂಥ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗಳ ಮೇಲೆ ಹಿಯರಿಂಗ್ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಮಯ ಏನಿದೆ ಅದು 5/8/26ರಿಂದ 3/10/26ರವರೆಗೆ ಇರ್ತದೆ. ಏನು 5/8ರಿಂದಲೇ ಅಂದರೆ ಕ್ಲೇಮ್ಸ್ ಯಾವಾಗಿಂದ ಸಬ್ಮಿಟ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಆದಂಗೆ ನಾವು ಅದನ್ನು ಹಿಯರಿಂಗ್ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಹೋಗ್ತೀವಿ. ಅದಾದ ಮೇಲೆ ಫೈನಲ್ ಎಲೆಕ್ಟ್ರಲ್ ರೋಲನ್ನು ನಾವು ಈ ಎಲ್ಲ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ 7/10 ಅಕ್ಟೋಬರ್ 7ಕ್ಕೆ ನಾವು ಪಬ್ಲಿಷನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸೊ ಇಲ್ಲಿಯವರೆಗೆ ಏನು ಪ್ರಗತಿಯಾಗಿದೆ ಅನ್ನುವಂಥದ್ದನ್ನು ನಾನು ತಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈಗ 4 ಗಂಟೆಯ ಪ್ರೋಗ್ರೆಸ್ ರಿಪೋರ್ಟ್ ಪ್ರಕಾರ ನಮ್ಮಲ್ಲಿ 15,19,459 ಎಲೆಕ್ಟರ್ಸ್ ಇದ್ದಾರೆ. ಅದರಲ್ಲಿ ನಾವು 37.85% ಜನರಿಗೆ ಎಲೆಕ್ಟರ್ಗೆ ನಾವು ಎನ್ಯುಮರೇಷನ್ ಫಾರ್ಮ್ಸನ್ನು ಈಗಾಗಲೇ ನೀಡಿದ್ದೀವಿ. ಆನಂತರ ಎನ್ಯುಮರೇಷನ್ ಫಾರ್ಮ್ಸನ್ನು ಕೊಟ್ಟದ್ದನ್ನು ನಾವು ಆ್ಯಪ್ಗಳಲ್ಲಿ ಡಿಜಿಟೈಸನ್ನು ಮಾಡೋಂಥ ಪ್ರಕ್ರಿಯೆ ಕೂಡ ಇರುತ್ತೆ. ಅದನ್ನು 0.74% ಅಪ್ಡೇಷನ್ ಕೂಡ ಮಾಡಿದ್ದೀವಿ. ಸೊ ಈಗ ನಮ್ಮ ಪ್ರಥಮ ಪ್ರಾಧಾನ್ಯತೆ ಏನಿದೆ ಅಂತ ಹೇಳಿದರೆ 100% ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಈ ಎಲ್ಲ ಪ್ರಕ್ರಿಯೆಯನ್ನು ಅಂದರೆ ಡಿಸ್ಟ್ರಿಬ್ಯೂಷನ್ ಪ್ರಕ್ರಿಯೆಯನ್ನು ನಾವು ಇನ್ನೊಂದು 3ರಿಂದ 4 ದಿವಸಗಳಲ್ಲಿ ಮುಗಿಸ್ಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಹೊಂದಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಮನೆ ಮನೆಗೆ BLOಗಳು ಭೇಟಿಗೆ ನೀಡಿದಂಥ ಸಂದರ್ಭದಲ್ಲಿ ಪ್ರಥಮವಾಗಿ ನಿಮ್ಮ ಎನ್ಯುಮರೇಷನ್ ಫಾರ್ಮ್ಗಳನ್ನು ಸ್ವೀಕೃತ ಮಾಡಿಕೊಳ್ಬೇಕು. ಆನಂತರದಲ್ಲಿ ನೀವು ಮಾಹಿತಿಯನ್ನು ಅದರಲ್ಲಿ ನಮೂದಿಸಿ ವಾಪಸ್ ಕೊಡುವಂಥ ಪ್ರಕ್ರಿಯೆ ಜಾರಿಯಲ್ಲಿ ಇರ್ತದೆ. ಸೊ BLO ಅವರು ಕೂಡ ಮತ್ತೆ ವಿಸಿಟ್ ಮಾಡಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ಸ್ವೀಕೃತ ಮಾಡ್ತಾರೆ. ಅದರೊಟ್ಟಿಗೆ BLA ಬೂತ್ ಲೆವೆಲ್ ಏಜೆಂಟರ್ಗೂ ಕೂಡ ಈ ಫಿಲ್ಡ್ ಇನ್ ಫಾರ್ಮ್ಸ್ಗಳನ್ನು ಕಲೆಕ್ಟ್ ಮಾಡಿ BLOಗೆ ತಲುಪಿಸಬಹುದಾದಂಥ ಒಂದು ಅವಕಾಶವನ್ನು ಕೂಡ ಭಾರತದ ಚುನಾವಣಾ ಆಯೋಗ ಅವಕಾಶವನ್ನು ಕಲ್ಪಿಸಿದೆ. ಸೊ ಆ ವಿಷಯವನ್ನು ಕೂಡ ನಾನು ತಮ್ಮ ಗಮನಕ್ಕೆ ತರೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತಮ್ಮೆಲ್ಲರ ಜೊತೆಗೆ ನಾನು ಈ ಇಂಟ್ರಿಮ್ ಸ್ಟೇಜಲ್ಲಿ ಯಾಕೆ ಒಂದು ಮಾಹಿತಿ ವಿನಿಮಯ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡ್ವಿ ಅಂತ ಹೇಳಿದರೆ, ಒಂದು ಪ್ರೋಗ್ರೆಸ್ಸನ್ನು ತಮಗೆಲ್ಲರಿಗೂ ತಿಳಿಸುವಂಥದ್ದು, ಆನಂತರ ಕೆಲವು ಕ್ಲಾರಿಫಿಕೇಷನ್ಗಳು ಏನಾದರೂ ಸಾರ್ವಜನಿಕ ರಂಗದಲ್ಲಿ ಏನಾದರೂ ಇತ್ತು ಅಂತ ಹೇಳಿದರೆ ಅದನ್ನು ಕೂಡ ಕ್ಲಾರಿಫೈ ಮಾಡಬೇಕು ಅನ್ನೋಂಥ ಒಂದು ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾಯಿದ್ದೀವಿ. ಈಗ ಎನ್ಯುಮರೇಷನ್ ಫಾರ್ಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ಅಲ್ಲಿ 2 ಅಂಶಗಳನ್ನು ನಾವು ದಾಖಲು ಮಾಡಬೇಕಾಗ್ತಾ ಇದೆ. ಒಂದು, ನಾನು 2002ರಲ್ಲಿ ಮತದಾರರ ಪಟ್ಟಿಯಲ್ಲಿ ಇದ್ದರೆ ನಾನು ಎಲ್ಲಿ ಮತದಾರನಾಗಿದ್ದೆ, ಯಾವ ಕ್ಷೇತ್ರ, ಆನಂತರ ಯಾವ ಕ್ರಮ ಸಂಖ್ಯೆ ಅನ್ನೋ ಯಾವ ಬೂತ್, ಆನಂತರ ಯಾವ ಕ್ರಮ ಸಂಖ್ಯೆ ಅಂತದನ್ನು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಸೊ ಇದು ಒಂದು ಕ್ರಮ. ಆದರೆ ನಾನು 2002ರಲ್ಲಿ ಮತದಾರನಾಗಿದ್ದರೆ
ನಾನು 2002ರಲ್ಲಿ ನನಗೆ 18 ವರ್ಷ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಾನು ಮತದಾರ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಯ ಮಾಹಿತಿಯನ್ನು ಕೊಟ್ಟರು ಕೂಡ ಅದನ್ನು ನಾವು ಮ್ಯಾಪಿಂಗಲ್ಲಿ ಪ್ರೊಜಿನಿ ಮ್ಯಾಪಿಂಗ್ ಅಂತ ಹೇಳ್ಕೊಂಡು ತಮ್ಮ ಮಾಹಿತಿಯನ್ನು ಕ್ರೋಢೀಕರಿಸಿ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಗೆ ತಮ್ಮ ಹೆಸರನ್ನು ಸೇರಿಸೋದಕ್ಕೆ ಕ್ರಮವನ್ನು ವಹಿಸ್ತೀವಿ. ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಲ್ಲಿ ಯಾರ ಹೆಸರು ಬರೋದಿಲ್ಲ, ಯಾರು ಎನ್ಯುಮಿರೇಷನ್ ಫಾರ್ಮ್ಸನ್ನು ಫಿಲ್ ಮಾಡಿ ಕೊಡಲ್ವೋ ಅವರ ಹೆಸರುಗಳು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ನಾವು 5/8/26 ಸಬ್ಮಿಟ್ ಪಬ್ಲಿಷ್ ಮಾಡ್ತೀವಿ. ಅದರಲ್ಲಿ ನೀವು ಎನ್ಯುಮರೇಷನ್ ಫಾರ್ಮ್ಸನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಅವರ ಹೆಸರುಗಳು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಲ್ಲಿ ಬರಲ್ಲ. ಈ ಒಂದು ವಿಷಯವನ್ನು ನಾನು ಏನು ಸಾರ್ವಜನಿಕರಿಗೆ ಇನ್ನೂ ಮನವರಿಕೆ ಆಗಲಿ ಅಂತ ರಿಪಿಟೇಷನನ್ನು ಮಾಡ್ತಾ ಇದ್ದೀನಿ. ಆನಂತರ ಎನ್ಯುಮಿರೇಷನ್ ಫಾರ್ಮ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಅಂದರೆ ಫಿಲ್ ಮಾಡಿ BLOಗಳಿಗೆ ಅಥವಾ BLA ಮೂಲಕ BLOಗಳಿಗೆ ಕೊಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ದಾಖಲೆಗಳನ್ನು ಕೊಡುವಂಥ ಅವಶ್ಯಕತೆ ಇರುವುದಿಲ್ಲ. ಕೇವಲ ಇನ್ಫಾರ್ಮೇಷನನ್ನು ಫಿಲ್ ಇನ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ಈಗ ಮುಖ್ಯವಾಗಿ ಸಾರ್ವಜನಿಕರಲ್ಲಿ ಮಾಹಿತಿ ಇರಬಹುದು ಅಥವಾ ಸಂಶಯ ಏನಿರ್ಬೋದು ಅಂತ ಹೇಳಿದ್ರೆ 2002ರಲ್ಲಿ ನಾನು ಎಲ್ಲಿದ್ದೆ ಅನ್ನುವಂಥ ಮಾಹಿತಿ ಅವ್ರ ಹತ್ರ ಇರ್ಬೋದು. ಆದರೆ ಪಾರ್ಟ್ ನಂಬರು ಸೀರಿಯಲ್ ನಂಬರ್ ಕೇಳಿದ್ರೆ ನನಗೆ ಹೆಂಗೆ ಗೊತ್ತಾಗುತ್ತೆ ಅನ್ನುವಂಥ ಮೇಜರ್ ಏನು ಮಾಹಿತಿ ಕೊರತೆ ಸಾಮಾನ್ಯವಾಗಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ದೃಷ್ಟಿಯಿಂದ ನಾವು ತಮ್ಮೆಲ್ಲರಿಗೂ ತಿಳಿದ ಹಾಗೆ ಪ್ರೀ SIR ಆ್ಯಕ್ಟಿವಿಟಿಗಳನ್ನು ಮಾಡಿದ್ವಿ. ಕಳೆದ 4-5 ತಿಂಗಳಿಂದ ಈ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಮನೆ ಮನೆಗೆ ಭೇಟಿ ನೀಡಿ ಮ್ಯಾಪಿಂಗ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಿದ್ವಿ. ಸೊ ಆ ಮ್ಯಾಪಿಂಗ್ ಯಾಕೆ ಅಂತ ಹೇಳಿದ್ರೆ ಈಗ ನಮಗದು ಅನುಕೂಲ ಆಗ್ತದೆ. ಸೊ ಆವಾಗ ನಮ್ಮ 2002 ಇನ್ಫಾರ್ಮೇಷನ್ ಏನಾದ್ರು ನಮ್ಮ BLO ಗ್ಯಾದರ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ತಮಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. 2002ಅಲ್ಲಿ ನೀವೇ ಕೊಟ್ಟ ಮಾಹಿತಿ ಪ್ರಕಾರ ನೀವು ಈ ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ಈ ಪರ್ಟಿಕ್ಯುಲರ್ ಬೂತ್ನಲ್ಲಿ ಈ ಒಂದು ಸೀರಿಯಲ್ ನಂಬರಲ್ಲಿ ಇದ್ರಿ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಬಟ್ ಅವ್ರು ಕೊಟ್ಟದ್ದನ್ನು ತಾವು ರಿಪೀಟ್ ಮಾಡಬೇಕಂತ ಇಲ್ಲ. ನೀವು ವೈಯಕ್ತಿಕವಾಗಿ 2002ರಲ್ಲಿ ಎಲ್ಲಿ ಇದ್ರಿ ಅನ್ನುವಂಥದ್ದನ್ನು ವೆರಿಫೈ ಮಾಡ್ಕೊಳ್ಳೋದಕ್ಕೆ ಟೂಲ್ ಆಗಿ ನಮ್ಮ CO ವೆಬ್ಸೈಟಲ್ಲಿ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಕ್ರಮ ಇದೆ. ಅದನ್ನು ನಾನು ತಮ್ಮೆಲ್ಲರಿಗೂ ಕೂಡ ತೋರಿಸ್ಬೇಕು ಅನ್ನೋವಂಥ ದೃಷ್ಟಿಯಿಂದನೂ ಕೂಡ ಇದನ್ನು ಸಂವಾದನ ಮಾಡಿದ್ದೀನಿ. ನಾನು ಸ್ಕ್ರೀನಲ್ಲಿ ಕೂಡ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ನಾವು 2002ಅಲ್ಲಿ ಎಲ್ಲಿದ್ವಿ ಅನ್ನುವಂಥದ್ದನ್ನು ಮಾಹಿತಿನ ವಿದಿನ್ 10 ಸೆಕೆಂಡ್ಸ್ ನಾವು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಇದರಲ್ಲಿ ತಾವು ನೋಡಿದರೆ co.karnataka.gov.in ಈ ಒಂದು ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿದ ಮೇಲೆ ಎಲೆಕ್ಟ್ರಲ್ ರೋಲ್ ಆಫ್ 2002 ಅಂತ ಒಂದಿದೆ, ಅದರಲ್ಲಿ ಕ್ಲಿಕ್ ಮಾಡಬೇಕು. ಈಗ ಸದ್ಯಕ್ಕೆ ತಮಗೆ ಮಾಹಿತಿ ಇರೋ ಪ್ರಕಾರ ನಾವು ಎಲ್ಲ ಫಾರ್ಮ್ಸ್ಗಳನ್ನು ಫ್ರೀಸ್ ಮಾಡಿದ್ದೀವಿ. ಫಾರ್ಮ್ಸ್ ಯಾವುದು ತಗೊಳ್ತಾ ಇಲ್ಲ, ಓನ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಅದನ್ನು ಎನ್ಯುಮರೇಷನ್ ಫಾರ್ಮ್ಸಲ್ಲಿ ತಾವೇನು ಮಾಹಿತಿ ಕೊಡ್ತೀವಿ ಅದೇ ಅಪ್ಡೇಟ್ ಆಗಿದೆ, ಅದೇ ಫೈನಲ್ ಆಗಿದೆ. 16 ಜೂನ್ಗೆ ನಮ್ಮ ಎಲ್ಲ ಅಪ್ಲಿಕೇಶನ್ಗಳು ಬ್ಲಾಕ್ ಆಗಿದ್ದಾವೆ. ಅದಾದ ನಂತರ ಯಾವುದು ಪ್ರೊಸೆಸ್ ಆಗಲ್ಲ. ಆನಂತರ ನಾವು ಸ್ವೀಕೃತಿನೂ ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅರ್ಜಿನ ಯಾವ ಕಾರಣಕ್ಕೆ ಸ್ವೀಕೃತಿ ಮಾಡ್ತೀವಿ, ನಾವು ಆ್ಯಡ್ ಮಾಡೋದಕ್ಕೆ ಅಥವಾ ಡಿಲೀಟ್ ಮಾಡೋದಕ್ಕೆ ಅಥವಾ ಕರೆಕ್ಷನ್ ಮಾಡೋದಕ್ಕೆ. ಈ ಎಲ್ಲ ಪ್ರಕ್ರಿಯೆಯೂ ಕೂಡ SIR ಅಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಬೇರೆ ಯಾವುದೇ ರೀತಿಯ ಮೆಸೇಜ್ಗಳನ್ನು ಕೂಡ ಅಥೆಂಟಿಕ್ ಅಂತ ದಯವಿಟ್ಟು ಯಾರು ಸಾರ್ವಜನಿಕರು ಕೂಡ ಪರಿಗಣಿಸಬಾರ್ದು. ನನ್ನ ಮನವಿ ಎಲ್ಲ ಸಾರ್ವಜನಿಕರಲ್ಲೂ ಕೂಡ ಮತ್ತೆ ಏನಂತ ಹೇಳಿದ್ರೆ, ಯಾರಾದರೂ ಕೂಡ ಆ ರೀತಿ ತಮ್ಗೆ ಹೇಳಿದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಬನ್ನಿ, ಅಲ್ಲಿ ನಿಮಗೆ ಫಾರ್ಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ಯಾವುದೇ ಕಾರಣಕ್ಕೂ ತಾವು ಮಾನ್ಯ ಮಾಡೋದು ಬೇಕಾಗಿಲ್ಲ. ಪ್ರತಿಯೊಬ್ಬ BLO ತಮ್ಮ ಮನೆಗೇನೆ ಬರ್ತಾರೆ, ಮನೆಗೇನೆ ಬಂದು ಮಾಹಿತಿಯನ್ನು ಎನ್ಯುಮರೇಷನ್ ಫಾರ್ಮ್ಸನ್ನು ಕೊಡ್ತಾರೆ. ಆ ನಂತರ ಕಲೆಕ್ಟ್ ಮಾಡುವಂಥದ್ದಕ್ಕೆ 2 ವಿಧ ಇದೆ. ಒಂದು ಬೂತ್ ಲೆವೆಲ್ ಆಫೀಸರ್ BLOನೇ ಕಲೆಕ್ಟ್ ಮಾಡ್ಬೋದು. ಎರಡನೇದು ಬೂತ್ ಲೆವೆಲ್ ಏಜೆಂಟ್ ಕೂಡ ಕಲೆಕ್ಟ್ ಮಾಡ್ಬೋದು. ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಬೂತ್ ಲೆವೆಲ್ ಏಜೆಂಟ್ ಕೂಡ ಎನ್ಯುಮರೇಷನ್ ಫಾರ್ಮ್ಸನ್ನು ಕಲೆಕ್ಟ್ ಮಾಡಬಹುದು.